ಸಿಎಂ ನಾಯಕತ್ವದ ಮೇಲೆ ರಾಹುಲ್ ಗಾಂಧಿಯವರಿಗೆ ಬಲವಾದ ಒಲವು. ಇದು ಜಗಜ್ಜಾಹೀರಾಗಿರುವಂತಹ ಸಂಗತಿ. ಆರಂಭದಿಂದಾನು ಸಿದ್ದರಾಮಯ್ಯ ಅವರ ಮೇಲೆ ರಾಹುಲ್ ಗಾಂಧಿ ಅವರಿಗೆ ವಿಶೇಷವಾದಂತಹ ಗೌರವ, ವಿಶೇಷವಾದಂತಹ ಪ್ರೀತಿ. ಆ ಕಾರಣಕ್ಕಾಗಿಯೇ ಖುದ್ದು ಸಿದ್ದರಾಮಯ್ಯ ಅವರ ಹೆಸರನ್ನ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿಯನ್ನ ಎಐಸಿಸಿ ಏನ್ ರಚನೆ ಮಾಡ್ತು ಅದಕ್ಕೆ ಸಿದ್ದರಾಮಯ್ಯ ಅವರ ಹೆಸರನ್ನ ಪ್ರಸ್ತಾಪಿಸಿದ್ದೇ ರಾಹುಲ್ ಗಾಂಧಿ ಅಂತೆ. ಸಲಹಾ ಮಂಡಳಿಗೆ ಸಿದ್ದರಾಮಯ್ಯ ಅವರು ಇರಬೇಕು ಆ ಸಲಹಾ ಮಂಡಳಿಯಲ್ಲಿ ಅಂತ ಹೇಳಿ ಅವರ ಹೆಸರನ್ನ ಸೂಚಿಸಿದ್ದು, ಅವರ ಹೆಸರನ್ನ ಪ್ರಪೋಸ್ ಮಾಡಿದ್ದು ರಾಹುಲ್ ಗಾಂಧಿ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಿಂದುಳಿದ ವರ್ಗದ ನಾಯಕತ್ವದ ಬಗ್ಗೆ ಸದ್ಯ ಒಲವು, ರಾಹುಲ್ ಗಾಂಧಿಯವರ ಈ ಒಲವಿದೆಯಲ್ಲ ಸಿದ್ದರಾಮಯ್ಯ ಅವರ ಮೇಲೆ, ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಎಐಸಿಸಿ ಮಟ್ಟದಲ್ಲಿ ರಾಜ್ಯದ ಫಾರ್ಮುಲಾನ ಬಳಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿದೆ ಅಂತ ಹೇಳಲಾಗ್ತಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಸಿದ್ದರಾಮಯ್ಯ ಅವರ ಮೇಲೆ ರಾಹುಲ್ ಗಾಂಧಿಗಿರುವಂತಹ ವಿಶೇಷವಾದ ಪ್ರೀತಿ, ಗೌರವ ಎಲ್ರಿಗೂ ಗೊತ್ತಿರೋದೆ. ಈಗ ಸಲಹಾ ಮಂಡಳಿಗೆ ಆಯ್ಕೆಯ ಹಿಂದೆಯೂ ರಾಹುಲ್ ಗಾಂಧಿ ಅವರ ಪಾತ್ರ ಇದೆ ಅನ್ನುವಂಥ ಮಾತು. ಬಟ್ ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರಗಳು ಏನೇನು ಅಂತ ಹೇಳಿ? ಇದಿಷ್ಟು ಬಹಳ ಮುಖ್ಯವಾಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ರಾಹುಲ್ ಗಾಂಧಿ ಅವರಿಗೆ ಮೊದಲಿನಿಂದಲೂ ಕೂಡ ಬಲವಾದ ನಂಬಿಕೆ, ವಿಶ್ವಾಸ ಕೂಡ ಇರುವಂತದ್ದು. ಸೊ ಅದರ ಮುಂದುವರೆದ ಭಾಗವಾಗಿ ಕೂಡ ಕಳೆದ 2013-18 ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನಿರಾತಂಕವಾಗಿ 5 ವರ್ಷಗಳ ಕಾಲ ಸುದೀರ್ಘವಾಗಿ ಮುಖ್ಯಮಂತ್ರಿಯಾಗಿ ನಿಭಾಯಿಸಿದ್ರು. ಸೊ ಮೊದಲಾದ ಸನ್ನಿವೇಶದಲ್ಲಿ ಈ 2023 ಕೂಡ ಮತ್ತೆ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂಡ ಅಧಿಕಾರವನ್ನು ನಿಭಾಯಿಸ್ತಾ ಇದ್ದಾರೆ. ಸೊ ಒಂದು ಇಲ್ಲಿ ಕರ್ನಾಟಕದಲ್ಲಿ ಕೂಡ ಹಿಂದುಳಿದ ವರ್ಗಗಳ ಅಗ್ರನಾಯಕ ಆಗಿರುವಂತದ್ದು ಸಿದ್ದರಾಮಯ್ಯ ಅವರು. ಹಾಗಾಗಿ ಸಿದ್ದರಾಮಯ್ಯ ಅವರು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಡಿ ಕೂಡ ಸಾಕಷ್ಟು ಯೋಜನೆಗಳನ್ನ ರೂಪಿಸಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಈ ಬಾರಿಯ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಹಿಂದುಳಿದ ವರ್ಗ ಸಂಪೂರ್ಣವಾಗಿ ಕಾಂಗ್ರೆಸ್ ಕೈ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತದ್ದು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಅನ್ನುವಂಥ ನಂಬಿಕೆ ರಾಹುಲ್ ಗಾಂಧಿ ಅವರಿಗಿದೆ. ಹಾಗಾಗಿ ಕೂಡ ಕರ್ನಾಟಕದ ಫಾರ್ಮುಲಾವನ್ನೇ ಎಐಸಿಸಿ ಮಟ್ಟದಲ್ಲಿ ಬಳಸ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಮುಂದಾದಂತೆ ಕಾಣಿಸ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿಗೆ ಸದಸ್ಯರನ್ನಾಗಿ ನೇಮಿಸೋದಕ್ಕೆ ಕೂಡ ಆಸಕ್ತಿ ವಹಿಸಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.